ಹಾಯ್ ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಸಾಂಪ್ರದಾಯಿಕವಾಗಿ ನಾವು ಹಿಂದಿಂದನೂ ಪದ್ಧತಿಯಲ್ಲಿ ಬಳಸ್ಕೊಂಬಂದಿರತಕ್ಕಂತಹ ಖಾದಿ ಬಟ್ಟೆಗಳ ಸಂಭ್ರಮ ನಮ್ಮ ದಾವಣಗೆರೆಯಲ್ಲಿ ಬಂದಿತ್ತು. ಸೊ ನಾವು ಅಲ್ಲಿಗೆ ವಿಸಿಟ್ ಮಾಡಿದ್ವಿ. ಎಷ್ಟೆಲ್ಲ ವಿಶೇಷತೆಯಿಂದ ಕೂಡಿತ್ತು ಅನ್ನೋದ್ರ ಬಗ್ಗೆ ನಾನಿಲ್ಲಿ ಸಂಪೂರ್ಣವಾಗಿ ಶೇರ್ ಮಾಡ್ತಾ ಇದ್ದೀನಿ. ಅಷ್ಟೇ ವಿಭಿನ್ನ ಕೂಡ ಇತ್ತು. ಪ್ರಾರಂಭದಲ್ಲಿ ಹೋಗ್ತಿದ್ದ ಹಾಗೆಯೇ ನಮ್ಮ ದಾವಣಗೆರೆಗೆ ನಿಯರ್ ಆಗಿರ್ತಕ್ಕಂಥ ಎಲೆಬೇತೂರಿನವರು ಕಟ್ಟಿಗೆಗಳಿಂದ ಬಿದಿರಿನಿಂದ ಮಾಡಿದಂತಹ ಕರಕುಶಲ ವಸ್ತುಗಳ ಒಂದು ಪ್ರದರ್ಶನ ಇತ್ತು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಆ ಕಲಾಕಾರನಿಗೆ ಒಂದು ಸಲಾಮ್ ಅಂತಲೇ ಹೇಳ್ಬೋದು. ಹಾಗೆಯೇ ಟೆರ್ರಕೂಟ ಮಣ್ಣಿನ ಮಡಿಕೆಗಳಿಂದ ಏನೇನೆಲ್ಲ ಮಾಡ್ಬೋದು, ಮಣ್ಣಿನ ಒಂದು ಶೈಲಿಯಿಂದ ಅನ್ನೋದನ್ನು ಕೂಡ ಮಾಡಿ ಮಾಡೆಲ್ನ ತೋರಿಸಿಟ್ಟಿದ್ರು. ಅದನ್ನು ಮುಗಿಸ್ಕೊಂಡು ನಾವು ಹಾಗೆಯೇ ಒಳಗಡೆ ಬಂದರೆ ಇಲ್ಲಿ ರೈಟ್ಗೆ ಮತ್ತು ಲೆಫ್ಟ್ಗೆ ಕಾಶ್ಮೀರಿ ಸಿಲ್ಕ್ ರಿಲೇಟೆಡ್ ಆಗಿ ಹಾಗೆಯೇ ಖಾದಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಶಾಪ್ಸ್ ಇದ್ವು. ಎಲ್ಲ ಖಾದಿದು ಈ ಗಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಖಾದಿ ಬಟ್ಟೆಗಳು, ವೆರೈಟೀಸ್ ಆಫ್ ಖಾದಿ ಬಟ್ಟೆ, ಆಮೇಲೆ ಡಿಸೈನ್ಸು. ಇದು ಕಾಶ್ಮೀರಿಯವರು ಬಂದಿದ್ದರು, ಕಾಶ್ಮೀರದಿಂದ ಕಾಶ್ಮೀರಿ ಸಿಲ್ಕ್ ಅಂತೇನು ಕರೀತಾರಲ್ಲ, ಸೊ ಆ ಸ್ಪೆಷಾಲಿಟಿ ಇರ್ತಕ್ಕಂಥ ಸ್ಯಾರೀಸು, ದುಪ್ಪಟ್ಟ, ಡ್ರೆಸ್ ಮೆಟೀರಿಯಲ್ನೆಲ್ಲ ತೊಗೊಂಡು ಬಂದಿದ್ದರು. ಇದನ್ನು ಮುಗಿಸ್ಕೊಂಡು ನಾವು ಒಳಗಡೆ ಬಂದರೆ ಎಲ್ಲ ನೋಡಿದ್ರು ಖಾದಿ 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 ಬಟ್ಟೆಗಳೇ ತುಂಬಿದ್ವು. ಸೊ ಖಾದಿ ಟವಲ್ಸಿಂದ ಹಿಡಿದು ಖಾದಿ ಸ್ಕರ್ಶಿಫಿಂದ ಹಿಡಿದು ಗಂಡು ಮಕ್ಕಳಿಗೆ ಇದೊಂದು ಹಬ್ಬ ಅಂತಲೇ ಅನಿಸ್ತು. ಅದ್ರ ಜೊತೆಗೆ ನಮ್ಮ ಹೆಣ್ಮಕ್ಳಿಗೆ ಬೇಕಾಗಿರ್ತಕ್ಕಂಥ ಸಿಲ್ಕ್ ಸ್ಯಾರೀಸ್ ಕೂಡ ಬಂದಿತ್ತು. ನಾನು ಕೇಳಿದೆ ಖಾದಿ ಅಂತ ಹೇಳಿ ಬಂದ್ವಿ, ಸಿಲ್ಕ್ ಕೂಡ ಇದೆಯಲ್ಲ ಅಂತಂದಾಗ ಖಾದಿ ರಿಲೇಟೆಡ್ ಆಗಿ ನಾವು ಕೂಡ ಸ್ಯಾರಿನ ನೇಯ್ತೀವಿ ಅಂತ ಹೇಳಿದರು. ಇದು ಇಕ್ಕತ್ ಸ್ಪೆಷಲ್ ಸಿಲ್ಕ್ ವಿತ್ ಕಾಟನ್ ಅಂತ ಹೇಳಿದರು. ಇದು ಡ್ರೆಸ್ ಮೆಟೀರಿಯಲ್ ಇರ್ಬೋದು, ಹಾಗೆಯೇ ಬ್ಲೌಸ್ಗಿರ್ಬೋದು, ಆಲ್ ಇನ್ ಒನ್ ಥರ ಸ್ಯಾರಿಗಿರ್ಬೋದು, ಎಲ್ಲದಕ್ಕೂ ಕೂಡ ರೆಡಿ ಮಾಡಿರ್ತಕ್ಕಂಥ ಬಟ್ಟೆ ಅಂತಲೇ ಹೇಳಿದರು ಇವರು. ಇಕ್ಕತ್ ಸ್ಪೆಷಲ್ ಅಂತ ಹೇಳಿದರು. ಸೊ ಏನಿದ್ರ ವಿಶೇಷ ಅಂದರೆ ಎಲ್ಲ ಕಡೆಯಿಂದನೂ ಕೂಡ ಖಾದಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಹಾಗೆಯೇ ಸ್ಪೆಷಲ್ ಆಗಿರ್ತಕ್ಕಂಥ ಸಿಲ್ಕ್ನವ್ರು ಕೂಡ ಬಂದಿದ್ದರು. ಇದು ಜೂಟ್ ಸಿಲ್ಕ್ ಅಂತ ಹೇಳಿದರು, ಪ್ಲೇನ್ ಜೂಟ್ ಸಿಲ್ಕ್ ಅಂತ ಹೇಳಿ. ಅದ್ರ ಶೈನಿಂಗ್ ಬಂದ್ಬಿಟ್ಟು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಹಾಗೆ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಬೇರೆ ಬೇರೆಗಳ ಒಂದು ಊರುಗಳಿಂದ ಬಂದಿದ್ದರು. ಅವರ ಸ್ವಂತ ನೇಯ್ಗೆಯಿಂದ ಏನೆಲ್ಲ ರೆಡಿ ಮಾಡ್ತಾರೆ ಆ ಮೆಟೀರಿಯಲ್ಸ್ಗಳನ್ನೇ ತೊಗೊಂಬಂದಿದ್ರು. ಇವ್ರು ಬಂದುಬಿಟ್ಟು ಬೀದರ್ನವರು ಅಂತ ಹೇಳಿದರು. ಅಂದರೆ ಸಾಫ್ಟಾಗಿ ಫುಟ್ವೇರ್ಗಳು ಏನು ಬಿರುತ್ತಲ್ಲ ಅದೇ ಥರದವು. ಹಾಗೆಯೇ ಇದು ಫೇಸ್ ಪ್ಯಾಕ್ಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಪೌಡರ್ಸು ಮತ್ತು ಗಿಡಮೂಲಿಕೆಗಳು ಅವರು ಕೂಡ ಬಂದಿದ್ದರು. ಇನ್ನು ಚನ್ನಪಟ್ಟಣ ಗೊಂಬೆಗಳು, ಇದು ನಮ್ಮ ಸ್ವದೇಶಿ ಮೇಳದಲ್ಲೂ ಕೂಡ ಬರುತ್ತೆ, ಹಾಗೆಯೇ ಖಾದಿ ಮೇಳದಲ್ಲೂ ಕೂಡ ಬಂದಿದ್ದರು. ಎಷ್ಟು ವೆರೈಟೀಸ್ ಆಫ್ ಗೊಂಬೆಗಳಿದ್ವು, ಮೆಟೀರಿಯಲ್ಗಳಿದ್ವು ಅಂದರೆ ಅದನ್ನು ನೋಡೋದವ್ರಿಗೆ ಮಾತ್ರ ಗೊತ್ತು, ಅಷ್ಟು ಚೆಂದ ಇರ್ತಿತ್ತು. ಇದನ್ನು ತಗೊಳ್ಳ ಅದನ್ನು ತಗೊಳ್ಳ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ಹಾಗೆಯೇ ಮುಂದೆ ಹೋದರೆ ಎಲ್ಲಿ ನೋಡಿದ್ರು ಮತ್ತೆ ಖಾದಿ ವೆರೈಟೀಸು. ಎಷ್ಟು ಥರದ ಟವಲ್ಸ್ ಇರ್ಬೋದು, ಎಷ್ಟು ಥರದ ಪಂಚೆ ಇರ್ಬೋದು, ಹಾಗೆಯೇ ಗಂಡು ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಶರ್ಟ್ ಬಟ್ಟೆಗಳಂತೂ ಡಿಫ್ರೆಂಟ್ ಶೈಲಿಯಲ್ಲಿತ್ತು. ನೋಡ್ತಾ ಇರ್ಬೋದು ನೀವು, ಕಾಟನ್ ವಿತ್ ಮತ್ತು ಖಾದಿ ಕೂಡ ಇತ್ತು. ಅದೇ ಇಲ್ಲಿ ಒಂದು ವಿಶೇಷ ಅಂತ ಅಂದ್ಕೊಂಡೆ. ನಮಗೆ ಯಾವೆಲ್ಲ ಡಿಸೈನ್ಸ್ ಕಲರ್ಸು ಸಿಕ್ಕಿರಲ್ಲ, ಸೊ ಎಲ್ಲ ಒಂದು ವೆರೈಟೀಸ್ ಇಲ್ಲಿತ್ತು. ಅದ್ರ ಜೊತೆಗೆ ಕೆಲವೊಂದು ಸ್ಯಾರೀಸು ಬೇರೆ ಬೇರೆ ಕಡೆಯಿಂದ, ಧಾರವಾಡ ಇರ್ಬೋದು, ಹುಬ್ಬಳ್ಳಿ, ಆಮೇಲೆ ಬೇರೆ ಬೇರೆ ಊರುಗಳಿಂದ ದೂರದಿಂದೆಲ್ಲ ಬಂದಿದ್ದರು. ಬಿಹಾರ್ ಖಾದಿ ಇಳಿಕಲ್ ಸ್ಯಾರಿ ಸ್ಪೆಷಲ್ ಅಂತಲೇ ಬಂದಿದ್ದರು. ಸೊ ಇದು ನನಗೆ ತುಂಬ ಇಷ್ಟ ಆಯಿತು. ಇಳಿಕಲ್ ಸ್ಯಾರಿಗಳಂತೂ ಡಿಫ್ರೆಂಟ್ ಆಗಿದ್ವು. ಚಕ್ಸ್ ಬಾರ್ಡ್ರು ಮತ್ತು ಚಕ್ಸ್ ಇರ್ತಕ್ಕಂಥ ಕೆಲವೊಂದು ಸ್ಯಾರಿಗಳಂತೂ ತುಂಬ ನೋಡುಗರ ಕಣ್ಣಿಗೆ ಮೆರುಗು ಅಂತಲೇ ಹೇಳ್ಬೋದು, ಅಷ್ಟು ಚೆಂದ ಇತ್ತು. ಇವರು ಕೂಡ ನಾವು ಸ್ವಂತ ನೇಯ್ತೀವಿ ಅಂತಲೇ ಹೇಳಿದರು ಇಳಿಕಲ್ನವರು. ನಿಮಗೆ ಸ್ಯಾರೀಸು ಡಿಸೈನ್ಸು ಆಮೇಲೆ ತೋಪು ಮುಸ್ಕಿನ ಸ್ಯಾರಿಗಳು ಏನಾರು ಬೇಕು ಅಂದರೆ ಇಲ್ಲಿ ತುಂಬ ಕಲೆಕ್ಷನ್ಸ್ ಇತ್ತು. ಹಾಗೆಯೇ ಇನ್ನೊಂದು ಸ್ಟೆಪ್ ಮುಂದೆ ಬಂದರೆ ಇಲ್ಲಿ ಬಂದುಬಿಟ್ರೆ ಖಾದಿ ಬೆಡ್ಶೀಟ್ಗಳು ಎಷ್ಟು ಬೇಕೋ ಅಷ್ಟು, ಎಷ್ಟು ಯಾವ ಡಿಸೈನ್ ಬೇಕೋ ಆ ಡಿಸೈನು, ಯಾವ ಥರ ಕ್ವಾಲಿಟಿಯಲ್ಲಿ ಬೇಕೋ ಎಲ್ಲ ಥರದ ಕ್ವಾಲಿಟಿಯಲ್ಲೂ ಕೂಡ ಖಾದಿ ಬೆಡ್ಶೀಟ್ಗಳನ್ನ ಆರ್ಗನೈಸ್ ಮಾಡಿದ್ರು ಇಲ್ಲಿ. ಆಮೇಲೆ ಇದು ನಾನು ಒಂದು ಸರಿ ತೋರಿಸಿದ್ದೆ ನಿಮಗೆ, ಸ್ವದೇಶಿ ಮೇಳದಲ್ಲಿ ಇವರು ಬಂದಿದ್ದರು. ಆದರೆ ಮತ್ತೆ ಇವರು ಖಾದಿಯವರು ಇವ್ರನ್ನ ಕರೆಸಿದ್ರು. ಏನು ಸ್ಪೆಷಲ್ಲು ಅಂದರೆ ನೂಲಿನಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಲು, ಹಾಗೆಯೇ ಫಿಶ್ ಕರಿ ಟಾಪ್ಸ್ ಅಂತ ಏನು ಕರೀತಾರಲ್ಲ ಅವರು ಕೂಡ ಬಂದಿದ್ದರು. ಎಲ್ಲ ಕ್ವಾಲಿಟಿ ವೈಸ್ ಏನು ಟಾಪ್ಸ್ ಇರ್ಬೋದು, ಸ್ಯಾರೀಸ್ ಇರ್ಬೋದು ಇರ್ತಾರಲ್ಲ, ಸೊ ಅವರೇ ಇಲ್ಲಿಗೆ ಬಂದಿದ್ದರು. ನೋಡ್ತಾ ಇರ್ಬೋದು ಇಳಿಕಲ್ ಸ್ಯಾರಿಯಲ್ಲಿ ಕೆಲವೊಂದು ಸ್ಯಾರಿಗಳನ್ನ ಮಾತ್ರ ನಾನು ಕ್ಲಿಪ್ ತೊಗೊಂಡೆ. ಡಿಸೈನ್ಸು, ಎಂಬ್ರಾಯ್ಡಿಂಗ್ ವರ್ಕು ಎಲ್ಲ ಕೂಡ ವೆರೈಟೀಸ್ ತುಂಬ ಚೆನ್ನಾಗಿತ್ತು. ಹಾಗೆಯೇ ಇದನ್ನು ಮುಗಿಸ್ಕೊಂಡು ನಾವು ಮುಂದೆ ಬಂದ್ವಿ. ಅಲ್ಲಿ ಸ್ವಲ್ಪ ಮಾತ್ರ ಬ್ಯಾಗ್ಸು, ಪರ್ಸು ಈ ಥರದ ಥಿಂಗ್ಸ್ಗಳಿದ್ವು. ಇವ್ರು ಬಂದುಬಿಟ್ಟು ಧಾರವಾಡದವರು. ಆ ಡ್ರೆಸ್ ಕೂಡ ಕೊಟ್ಟರು ನಮಗೆ. ನಾವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ಮನೇಲೇ ರೆಡಿ ಮಾಡ್ತೀವಿ ಅಂತ ಹೇಳಿದರು. ಅಂದರೆ ಕೆಲವೊಂದು ಕ್ಲಾಸು ವೇಸ್ಟ್ ಮಾಡಬಾರ್ದು ಅಂತ ಇರುತ್ತಲ್ಲ, ಆ ಥಿಂಗ್ಸ್ಗಳನ್ನ ಬಳಸ್ಕೊಂಡ್ಬಿಟ್ಟು ಕಾಟನ್ ಕ್ಲಾಸು ಅದರಿಂದ ಬ್ಯಾಗ್ಸು, ಪರ್ಸಸ್ಸು ಎಲ್ಲ ರೆಡಿ ಮಾಡಿದರು. ಆಮೇಲೆ ಇದು ಬಂದು ಈ ಸ್ಯಾರಿ ಸ್ಪೆಷಾಲಿಟಿ ಹೇಳಲೇಬೇಕು, ಮಹೇಶ್ವರಿ ಸ್ಯಾರಿ ಅಂತ ಹೇಳಿ. ಇವರು ಹುಬ್ಳಿಯವರು. 1/2 ಇಂಚು ಬಾರ್ಡರ್ ಮಾತ್ರ ಇರುತ್ತೆ ಈ ಸ್ಯಾರಿಯ ಸ್ಪೆಷಾಲಿಟಿ. ಇದು ಕಲರ್ಸ್ ಕಲೆಕ್ಷನ್ ಮಾತ್ರ
ಯೂನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಯೂನಿಕ್ ಸ್ಯಾರಿಗಳಿತ್ತು. ನೋಡಿದರೆ ಇದನ್ನು ತೊಗೊಳ್ಳ ಅದನ್ನು ತೊಗೊಳ್ಳ ಅಂತ ಕನ್ಫ್ಯೂಸ್ ಆಗ್ತಾಯಿತ್ತು. ಆಮೇಲೆ ಕಾಂಬಿನೇಷನ್ ಕೂಡ ಸೂಪರಾಗಿರ್ತಕ್ಕಂಥ ಸ್ಯಾರಿಗಳನ್ನೇ ತೊಗೊಂಬಂದಿದ್ರು ಎಲ್ಲದೂ ಕೂಡ. ಆಮೇಲೆ ಗದ್ವಾಲ ಮತ್ತು ಮಹೇಶ್ವರಿ ಸ್ಯಾರಿ ಎರಡು ಮಾತ್ರ ಇವರು ತೊಗೊಂಬಂದಿದ್ರು. ಮಹೇಶ್ವರಿ ಸ್ಯಾರಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಖಾದಿ ಒಂದು ಮೇಳದಲ್ಲಿ. 1/2 ಇಂಚ್ ಮಾತ್ರ, ಅದರ ಮೇಲೆ ಜಾಸ್ತಿ ಬಾರ್ಡರ್ ಇರಲಿಲ್ಲ. ನೋಡ್ತಾ ಇರ್ಬೋದು ನಾವು, ಇಷ್ಟೇ ಬಾರ್ಡರ್ ಇದು. ತುಂಬ ಚೆನ್ನಾಗಿದ್ವು. ಕಲರ್ಸ್ ಮಾತ್ರ ಸೂಪರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿತ್ತು. ಇದು 2025 ಆಗಸ್ಟ್ 1ರಿಂದ 10ರವರೆಗೂ ಮಾತ್ರ ಈ ಥರ ಮೇಳ ಸಿಗ್ತಾ ಇತ್ತು ನಮಗೆ. ಸೊ ಸಾಧ್ಯ ಆದರೆ ಈಗ ಅಟ್ ಪ್ರೆಸೆಂಟ್ ಇದೆ, ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಹಾಗೆಯೇ ಇದು ಬಂದುಬಿಟ್ಟು ಚಂದೇರಿ ಸ್ಯಾರಿ, ಚಂದೇರಿ ಸಿಲ್ಕ್ ಅಂತ ಏನು ಕರೀತಾರಲ್ಲ, ಅದರ ಓರಿಯೆಂಟೆಡ್ ಆಗಿ ಸ್ಯಾರೀಸು ಮತ್ತು ಡ್ರೆಸ್ ಮೆಟೀರಿಯಲ್ಗಳು ಕೂಡ ಆರ್ಗನೈಸ್ ಮಾಡಿದರು. ಡಿಸೈನ್ಸ್ ಬಂದುಬಿಟ್ಟು ನೀವು ನೋಡ್ಬೋದು, ಯೂನಿಕ್ ಆಗಿದ್ವು. ಕಲರ್ಸ್ ಕಾಂಬಿನೇಷನ್ ಇರ್ಬೋದು, ಹಾಗೆ ಡಿಸೈನ್ ಎಂಬ್ರಾಯ್ಡಿಂಗ್ ಡಿಸೈನ್ ಇರ್ಬೋದು, ಎಲ್ಲದೂ ಕೂಡ ಯೂನಿಕ್ ಆಗೇ ಇತ್ತು. ಚಿಕ್ಕಬಳ್ಳಾಪುರದವರು ಕೂಡ ಬಂದಿದ್ದರು. ಇವರು ಫುಟ್ವೇರ್ಗಳನ್ನ ತೊಗೊಂಬಂದಿದ್ರು. ಆಮೇಲೆ ಇವ್ರು ಬಂದುಬಿಟ್ಟು ಕಾಶ್ಮೀರದವರೇ. ಇವರು ಸ್ಯಾರೀಸು ಮತ್ತು ಡ್ರೆಸ್ ಮೆಟೀರಿಯಲ್ಗಳನ್ನ ತೊಗೊಂಬಂದಿದ್ರು. ಎಲ್ಲದೂ ಕೂಡ ತುಂಬ ಸ್ಪೆಷಲ್ ಆಗಿತ್ತು. ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಡ್ರೆಸ್ ಮೆಟೀರಿಯಲ್ ಬಂದು 3,500 ಅಂತ ಹೇಳಿದರು. ಏನಿದ್ರೆ ಸ್ಪೆಷಲ್ ಅಂದರೆ ಎಲ್ಲ ಕೂಡ ಹ್ಯಾಂಡಿಂದ ಮಾಡಿರ್ತಕ್ಕಂಥ ಎಣಿತೆ ಅಂತ ಹೇಳಿದರು. ಸೊ ನಾನು ಕೆಲವೊಂದು ಡ್ರೆಸ್ ಮೆಟೀರಿಯಲ್ಗಳನ್ನ ಇಲ್ಲೇ ಸ್ಪೆಷಲ್ ಆಗಿರ್ತಕ್ಕಂಥನ ನೋಡಿದ್ದು. ತುಂಬ ಡಿಫ್ರೆಂಟ್ ಆಗಿದ್ವು ಡಿಸೈನ್ಗಳು. ಆಮೇಲೆ ಕ್ಲಾತ್ ಕ್ವಾಲಿಟಿ ಕೂಡ ಸೂಪರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ವು. ಈ ಆಗಸ್ಟ್ 1ರಿಂದ 10ನೇ ತಾರೀಕಿನವರೆಗೂ ಕೂಡ ಈ ಒಂದು ವಿಶೇಷತೆ ಸಿಗುತ್ತೆ. ಸೊ ಯಾರಿಗೆಲ್ಲ ಇಷ್ಟ ಇದೆ ಹೋಗಿ ನೀವು ಪರ್ಚೇಸ್ ಕೂಡ ಮಾಡ್ಬೋದು. ಇಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ಡ್ರೆಸ್ ಮೆಟೀರಿಯಲ್ನ ಓಪನ್ ಮಾಡಿ ತೋರಿಸಿದ್ರು. ಹಾಗೆಯೇ ಇದ್ರ ಜೊತೆಗೆ ಬೇರೆ ಥರದ ಒಂದು ಮೆಟೀರಿಯಲ್ ಕೂಡ ತೋರಿಸಿದ್ರು. ಇದು 2,500 ಅಂತ ಹೇಳಿದರು. ಏನು ಸ್ಪೆಷಲ್ ಅಂದರೆ ಕಾಶ್ಮೀರದಲ್ಲಿ ಏನು ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ, ಅಲ್ಲಿನ ಒಂದು ಯೂನಿಕ್ ಆಗಿರತಕ್ಕಂಥ ಡಿಸೈನ್ಸ್ ಏನು ಅವನ್ನೆಲ್ಲ ಕೂಡ ನಾವಿಲ್ಲಿ ತೊಗೊಂಬಂದಿದ್ದೀವಿ ಅಂತ ಹೇಳಿದರು. ಇದಾದ ನಂತರ ನೆಕ್ಸ್ಟ್ ಬಂದರೆ ಎಲ್ಲ ನೋಡಿದ್ರು ಬಟ್ಟೆ ಬಟ್ಟೆ ಬಟ್ಟೆ. ಸೊ ಡಿಫ್ರೆಂಟ್ ಟೈಪ್ ಆಫ್ ಬಟ್ಟೆ ಕ್ಲಾತ್ಸು ಎಲ್ಲ ಕೂಡ ಇತ್ತು. ಇವರು ಖಾದಿ ಬಟ್ಟೆಗಳನ್ನು ಅಂದರೆ ಟಾಪ್ಸು ತುಂಬ ಚೆನ್ನಾಗಿ ತೊಗೊಂಬಂದಿದ್ರು. ಬ್ಯಾಂಗ್ಳೂರವರು ಅಂತ ಹೇಳಿದರು. ತುಂಬ ಖುಷಿ ಆಯಿತು ಆ ಒಂದು ಡಿಸೈನ್ಸು. ಆಮೇಲೆ ಕ್ಲಾತ್ ಕ್ವಾಲಿಟಿ ನೋಡಿಬಿಟ್ಟು ಕೂಡ ಸಪ್ರೇಟಾಗಿ ಒಂಥರ ಅವರೇ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿದ್ದು ಕೂಡ ತುಂಬ ಖುಷಿ ಆಯಿತು. ಅದ್ರ ಜೊತೆಗೆ ಮಕ್ಕಳಿಗೆ ತಿನ್ನೋದಕ್ಕೆ ಕುರುಕುಲು ಬೇಕೇ ಬೇಕಲ್ವ. ಸೊ ಆ ಒಂದು ಕೆಲವೊಂದು ಶಾಪ್ಗಳು ಕೂಡ ಇತ್ತು. ಏನು ಅಂದರೆ ಸ್ವದೇಶಿ ಮೇಳಕ್ಕೂ ಇಲ್ಲಿ ಡಿಫ್ರೆನ್ಸ್ ಏನು ಅಂದರೆ ಬರೀ ಕ್ಲಾತು ಎಲ್ಲೋ ಒಂದೊಂದು ಈ ಥರ ಶಾಪ್ಗಳು ಮಾತ್ರ ಕಂಡು ಬಂದವು. ಅದು ಒಂದೊಂದೇ ಮಾತ್ರ. ಮೋಸ್ಟ್ಲಿ ಇದು ಖಾದಿ ಆಗಿದ್ದರಿಂದ ಅದ್ರ ರಿಲೇಟೆಡ್ ಆಗೇ ಇರ್ತಕ್ಕಂಥ ಶಾಪ್ಸೇ ತುಂಬ ಇತ್ತು. ಇದು ಬಂದುಬಿಟ್ಟು ಸ್ಯಾರಿ, ಸಿಲ್ಕ್ ಸ್ಯಾರಿ ಓನ್ ಮಗ್ಗ ಇದೆ ಅಂತ ಹೇಳಿದರು. ಸಿಲ್ಕು ಮತ್ತು ಖಾದಿ ಬಟ್ಟೆಗಳೇ ಸಪ್ರೇಟಾಗಿ ಕ್ವಾಲಿಟಿ ವೈಸ್ ಮಾತ್ರ ಗುಡ್ ಅಂತ ಹೇಳ್ಬೋದು. ಸೊ ಯಾರಿಗೆಲ್ಲ ಸಾಧ್ಯತೆ ಇದೆ ಅವ್ರು ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಚಿಕ್ಕಬಳ್ಳಾಪುರದವ್ರಂತೂ ತುಂಬ ಬಂದಿದ್ದರು. ಈ ಸ್ಯಾರಿಗಳು ಆಮೇಲೆ ಡಿಸೈನ್ಸು ಕ್ವಾಲಿಟಿ ವೈಸ್ ಮಾತ್ರ ಯಾವುದೇ ರೀತಿ ಮೋಸ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ವು. ನನಗಂತೂ ತುಂಬ ಖುಷಿಯಾಯಿತು. ಸೊ ಯಾವುದನ್ನು ಪರ್ಚೇಸ್ ಮಾಡಲಿ ಅನ್ನೋದು ಗೊಂದಲ ಆಗ್ತಾಯಿತ್ತು, ಅಷ್ಟೊಂದು ವೆರೈಟೀಸ್ ಇತ್ತು. ಹಾಗೆಯೇ ನಮ್ಮ ಪ್ರತಿ ಸರಿ ಕೂಡ ನಮ್ಮ ಮಹಿಳೆಯರಿಗೆ ಎಲ್ಲ ಕಡೆಯೂ ಕೂಡ ವೆರೈಟೀಸ್ ಸಿಗುತ್ತೆ. ಈ ಸಲದ ಒಂದು ವಿಶೇಷ ಏನು ಖಾದಿ ಸಂಭ್ರಮದಲ್ಲಿ ಅಂದರೆ ಪುರುಷರಿಗೆ ಬೇಕಾಗಿರ್ತಕ್ಕಂಥ ಬಟ್ಟೆಗಳಿರ್ಬೋದು, ಅವರ ಏನೇ ಉಡುಗೆ ತೊಡುಗೆಗಳಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ಫ್ಯಾಬ್ರಿಕ್ಸ್ ಕೂಡ ಇಲ್ಲಿ ಇತ್ತು. ತುಂಬ ಖುಷಿ ಆಯಿತು. ಇದರ ಜೊತೆಗೆ ಚಿಕ್ಕ ಮಕ್ಕಳು, ಖಾದಿಯಲ್ಲಿ ಚಿಕ್ಕ ಮಕ್ಕಳಿಗೆ ವೆರೈಟಿ ಸಿಗೋದು ತುಂಬ ಕಡಿಮೆ ಅಲ್ವಾ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳಿಗೆ ಅಂದರೆ ಹುಡುಗಿಯರಿಗಿರ್ಬೋದು ಹುಡುಗರಿಗಿರ್ಬೋದು ಖಾದಿಯಲ್ಲಿ ಟಾಪ್ಸು, ಆಮೇಲೆ ಫ್ರಾಕ್ಸು, ಗೌನು, ಯಾವ್ಯಾವ ಥರದ ವೆರೈಟೀಸ್ ಬೇಕು ಎಲ್ಲ ವೆರೈಟೀಸ್ ಕೂಡ ಆರ್ಗನೈಸ್ ಮಾಡಿದರು. ನನಗೆ ಅದು ತುಂಬ ಖುಷಿ ಆಯಿತು. ಯಾಕಂದರೆ ನಮ್ಮ ಮಹಿಳೆಯರಿಗೆ ಕೆಲವೊಂದು ಸ್ಯಾರಿ ಇರ್ಬೋದು ಅಥವಾ ಪುರುಷರಿಗೆ ಶರ್ಟು ಸಿಗ್ತಾ ಇರುತ್ತೆ. ಚಿಕ್ಕ ಮಕ್ಕಳಿಗೆ ಬಂದುಬಿಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಡ್ರೆಸ್ ಮೆಟೀರಿಯಲ್ಲು ಡಿಸೈನ್ಸು ಸಿಗ್ತಾ ಇರಲ್ಲ. ನನಗೆ ಆ ಡಿಸೈನ್ಸು ಆಮೇಲೆ ಆ ಪ್ಯಾಟ್ರನ್ ವೈಸು ಕಲರ್ಸ್ ಕಾಂಬಿನೇಷನು ಎಲ್ಲ ಕೂಡ ತುಂಬ ಇಷ್ಟ ಆಯಿತು. ಸ್ವದೇಶಿ ಖಾದಿ ವಸ್ತ್ರೋದ್ಯಮ ಅಂತಲೇ ಅವರು ಹಾಕಿದ್ರು. ಎಷ್ಟು ವೆರೈಟೀಸ್ ಎಲ್ಲ ಇತ್ತು ಅಂದರೆ ಅಲ್ಲಿ ನೋಡಿದವ್ರಿಗೆ ಅದು ಖುಷಿ ಕೊಡ್ತಾಯಿತ್ತು, ಅಷ್ಟು ಚೆನ್ನಾಗಿತ್ತು. ಗೊತ್ತಿಲ್ಲ, ಬಟ್ ಅದನ್ನ ನಾವು ತೊಗೊಳ್ದೇ ಇದ್ರೂ ಅದನ್ನ ನೋಡಿ ಕಣ್ಣು ತುಂಬಿಕೊಂಡು ಆನಂದ ಪಡೋದಿದೆಯಲ್ಲ, ಅದು ಸಂಭ್ರಮನೇ ಬೇರೆ ಅಂತ ಹೇಳ್ಬೋದು. ಹಾಗೆಯೇ ಮುಂದೆ ಬಂದರೆ ಫಿಶ್ ಕರಿ ಡಿಸೈನ್ಸ್ ಅಂತ ಏನು ಕರೀತಾರೆ, ಆಮೇಲೆ ಅನರ್ಕಲಿ ಡಿಸೈನು, ತುಂಬ ವೆರೈಟೀಸು ನೋಡಿನೇ ಅರ್ಧ ಖುಷಿಯಾಗಿ ಹೋಗ್ಬಿಟ್ಟಿತ್ತು ನನಗೆ, ಅಷ್ಟು ಚೆನ್ನಾಗಿ ಕಲೆಕ್ಷನ್ಸ್ ಇತ್ತು ಇಲ್ಲಿ. ಸೊ ಯಾರಿಗೆಲ್ಲ ಸಾಧ್ಯ ಈ ಟೈಮಲ್ಲಿ ಹೋಗಿ ಪರ್ಚೇಸ್ ಮಾಡಿ, ತುಂಬ ವೆರೈಟೀಸ್ ಬಂದಿದೆ. ಖಾದಿ ಅಂದ್ರೇ ನಮ್ಮ ಸಂಭ್ರಮ, ನಮ್ಮ ಖುಷಿನೇ ಬೇರೆ ಆಗಿರುತ್ತೆ. ಸೊ ಅದರಲ್ಲಿ ವೆರೈಟಿ ಸಿಗುತ್ತೆ ಅಂದರೆ ಯಾಕೆ ಪರ್ಚೇಸ್ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ. ಸೊ ಇಲ್ಲಿ ಯಾರಿಗೆ ಎಲ್ಲ ಇಂಟ್ರೆಸ್ಟ್ ಇದೆ ಅವ್ರುಗಳು ಹೋಗ್ಬೋದು ಅಂತ ಹೇಳ್ತೀನಿ. ಸ್ಕಾರ್ಫ್, ಗಂಡು ಮಕ್ಳಿಗೆ ಬೇಕಾಗಿದ್ದ ಸ್ಕಾರ್ಫ್ ಕೂಡ ಸಿಕ್ತು. ಸೊ ಕೆಲವೊಂದು ನಾನು ಪರ್ಚೇಸ್ ಮಾಡಿದೆ. ಆ ಕ್ವಾಲಿಟಿ ವೈಸ್ ಮಾತ್ರ ಯಾವುದೇ ಕಾಂಪ್ರಮೈಸಿಂಗ್ ಇಲ್ಲ ಅಂತಲೇ ಹೇಳ್ಬೋದು.
ಸೊ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಇಷ್ಟೊಂದು ವೆರೈಟೀಸ್ ನೋಡ್ತಾ ಇರ್ಬೋದು ನೀವು, ದುಪ್ಪಟ್ಟದಿಂದ ಹಿಡಿದು ಬೆಡ್ಶೀಟಲ್ಲೆಲ್ಲ ಈ ಖಾದಿ ದುಪ್ಪಟ್ಟ ಹಾಗೆಯೇ ಬೆಡ್ಶೀಟು ಇವೆಲ್ಲ ತುಂಬ ಖುಷಿ ಕೊಡ್ತು ನನಗೆ, ತುಂಬ ಡಿಫ್ರೆಂಟ್ ಅನ್ನಿಸ್ತು. ಸೊ ನನಗಂತೂ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ಹೋಗಿ ಪರ್ಚೇಸ್ ಮಾಡಿ, ಎಲ್ಲೆಲ್ಲ ಸಿಗುತ್ತೆ ಖಾದಿ ಐಟಮು ತೊಗೊಳ್ಳಿ, ಖುಷಿ ಪಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.